ಇವು ಹೆಂಗಪ್ಪ ಅಂದರೆ ನೀರಿನಲ್ಲಿ ಹಾಕ್ಬಿಟ್ಟು ಈ ಕಲ್ಲುಗಳನ್ನು ಮತ್ತು ಕೈಯಲ್ಲಿ ಇಟ್ಕೊಂಡಾಗ ನಮಗೆ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಬೇರೆ ಬೇರೆ ಕಲರ್, ಏನೋ ಹಸಿರು ಕಲ್ಲರು, ಬ್ಲೂ ಕಲ್ಲರು, ಪಿಂಕ್ ಕಲ್ಲರು, ಈ ರೀತಿ ಕಲ್ಲುಗಳು ಚೇಂಜ್ ಆಗುತ್ತೆ. ಓಂ ಶಾಂತಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ವೀಕ್ಷಕರ ಅಭಿಮಾನಿಗಳೇ, ಗುರುಮಕ್ಕಳೇ, ನೀವು ಈಗಾಗಲೇ ರೇಡಿಯಂ ಕಲ್ಲುಗಳು ಹಾಗೆ ಸಾಲಿಗ್ರಾಮಗಳು ಇವೆಲ್ಲ ನೋಡಿದ್ದೀರ. ಆದರೆ ಇವತ್ತು ನಾನು ನಿಮಗೆ ಭಾಳ ಚಿಕ್ಕದಾದ ಸ್ಟೋನ್ಸ್, ಇದು ಕಲ್ಲುಗಳು. ಇದೇನಪ್ಪ ಕೆಲಸ ಮಾಡುತ್ತಂದರೆ, ಇದು ಕ್ಷಣಕ್ಕೊಂದು ಬಣ್ಣಗಳನ್ನು ಬದಲಾಯಿಸುತ್ತೆ. ಸ್ಟಾರ್ಸ್, ಆಕಾಶದಲ್ಲಿ ಗ್ರಹಗಳು, ನಕ್ಷತ್ರಗಳು, ಅವುಗಳ ಒಂದು ಶಕ್ತಿ, ಪ್ರಕೃತಿಯ ಒಂದು ಶಕ್ತಿ ಈ ಕಲ್ಲುಗಳ ಮೇಲೆ ಬೀಳುತ್ತೆ. ಆಗ ಇವು ಬಣ್ಣ ಬದಲಾಯಿಸುತ್ತೆ. ಇದು ಕಲರ್ ಅಂದರೆ ಹಸಿರು ಕಲ್ಲರು, ಹಳದಿ ಕಲ್ಲರು, ಪಿಂಕ್ ಕಲ್ಲರು, ಬ್ಲೂ ಕಲ್ಲರ್ ಅಂದರೆ ನೀಲಿ ಕಲ್ಲರು, ರೆಡ್ ಕಲ್ಲರ್ ಇತ್ಯಾದಿ ಕಲ್ಲರ್ಗಳನ್ನು ಇದು ಬದಲಾಯಿಸುತ್ತೆ. ಸಣ್ಣ ಕಲ್ಲುಗಳಿರುತ್ತೆ. ಈಗ ಸದ್ಯಕ್ಕೆ ನನ್ನ ಹತ್ರ ಸಣ್ಣದಿದೆ, ಅದನ್ನೇ ತೋರಿಸ್ತಾ ಇದ್ದೀನಿ. ಹೇಗೆ ಕಲ್ಲರ್ ಬದಲಾಯಿಸುತ್ತೆ ಅಂದರೆ, ನೀರಿನಲ್ಲಿ ಹಾಕಬೇಕಿದು, ಒಂಚೂರು ನೀರಿನಲ್ಲಿ ಹಾಕ್ಬೇಕು ಈ ಕಲ್ಲುಗಳನ್ನು ಒಂಚೂರು ನೀರಿನಲ್ಲಿ ಹಾಕಿದರೆ, ಆಮೇಲೆ ಕೈಯಲ್ಲಿ ಇಟ್ಕೊಂಡ್ರೆ ಅದು ಕಲರ್ ಚೇಂಜ್ ಮಾಡುತ್ತೆ. ಅದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕೂ ಮೊದಲು ಇದು ಏತಕ್ಕೆ ಉಪಯೋಗ ಆಗುತ್ತೆ ಅಂತ ನೋಡೋಣ. ನೀವು ಸಾಲಿಗ್ರಾಮ ಲಾಸ್ಟ್ ಟೈಮ್ ನಾನು ವಿಡಿಯೋ ಹಾಕಿದ್ದೀನಿ, ನೀವು ಸ್ಕ್ರೀನಲ್ಲಿ ನೋಡ್ಬೋದು. ಸಾಲಿಗ್ರಾಮ ಕಲ್ಲುಗಳು, ಶಿವಲಿಂಗ ಕಲ್ಲುಗಳು, ಹಾಗೆ ರೇಡಿಯಂ ಕಲ್ಲುಗಳು ನೋಡಿದ್ರೆ, ಅದು ಬೆಳಕು ಏನಿದ್ರು ಹಗಲತ್ಲು ಒಂಥರ ಇರುತ್ತೆ, ನೈಟ್ ಕತ್ಲಾದ್ಮೇಲೆ ರೇಡಿಯಮ್ ಬೆಳಕು ಬರುತ್ತೆ. ಓಕೆನಾ? ಆದರೆ ಇವೆಂಗಪ್ಪ ಅಂದರೆ ನೀರಿನಲ್ಲಿ ಹಾಕ್ಬಿಟ್ಟು ಈ ಕಲ್ಲುಗಳನ್ನು ಮತ್ತು ಕೈಯಲ್ಲಿ ಇಟ್ಕೊಂಡಾಗ ನಮಗೆ ಮಾಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಬೇರೆ ಬೇರೆ ಕಲರ್, ಏನೋ ಹಸಿರು ಕಲ್ಲರು, ಬ್ಲೂ ಕಲ್ಲರು, ಪಿಂಕ್ ಕಲ್ಲರು, ಈ ರೀತಿ ಕಲ್ಲುಗಳು ಚೇಂಜ್ ಆಗುತ್ತೆ. ಇದು ಏನಕ್ಕೆ ಉಪಯೋಗ ನೋಡ್ರಿ. ಇದನ್ನು ನೀವು ರಿಂಗ್ ಮಾಡ್ಕೋಬೋದು. ಏನು ರಿಂಗ್ ಅಂದರೆ ಕೈಯಲ್ಲಿ ಉಂಗುರ ಮಾಡಿಸ್ಕೊಳ್ಳೋಕ್ಕೆ ಆಗುತ್ತೆ. ಕುತ್ತಿಗೆಯಲ್ಲಿ ಲಾಕೆಟ್ ಹಾಕ್ಕೊಳ್ಬೋದು, ಗೊತ್ತಾಯ್ತಲ್ಲ? ಹಾಗೆ ಉಂಗುರ ಮಾಡ್ಕೋಬೋದು. ಅಥವಾ ಗಲ್ಲಾಪೆಟ್ಟಿಗೆ, ಅಂಗಡಿನಲ್ಲಿ, ಆಫೀಸಲ್ಲಿ, ಹೋಟ್ಲಲ್ಲಿ ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಕೋಬೋದು. ಅಥವಾ ದೇವ್ರ ಮನೆಯಲ್ಲಿ ಇಟ್ಕೋಬೋದು ಈ ಕಲ್ಲುಗಳನ್ನು. ಅಥವಾ ದೇವರ ಮೂರ್ತಿಗಳಿಗೆ, ಈಗ ಲಕ್ಷ್ಮೀ ಮೂರ್ತಿ, ಮತ್ತೊಂದು ಮೂರ್ತಿಗಳಿಗೆ ಹಣೆ ಮೇಲೆಲ್ಲ ಇದನ್ನು ಒಂದು ತಿಲಕ ಥರ ಹಣೆ ಮೇಲೆ ಮೂರ್ತಿಗಳಿಗೆ ಮಾಡ್ಬೋದು. ಈಗ ಶಿಲಾಮೂರ್ತಿಗಳೆಲ್ಲ ಇರುತ್ತೆ, ಪಂಚಲೋಹದ ಮೂರ್ತಿಗಳಿರುತ್ತೆ, ಅದಕ್ಕೆ ಇದನ್ನು ಫಿಕ್ಸ್ ಮಾಡ್ಬೋದು. ಅಥವಾ ಕೈಯಲ್ಲಿ ಉಂಗುರ ಹಾಕೊಳ್ಳೋಕ್ಕೆ, ಅಥವಾ ಕುತ್ತಿಗೆಯಲ್ಲಿ ಸರಕ್ಕೆ, ಇದಕ್ಕೆಲ್ಲದಕ್ಕೂ ಆಗುತ್ತೆ. ಇದನ್ನು ಮಾಡಿಸ್ಕೋಬೋದು. ಅಥವಾ ಜೊತೆಯಲ್ಲಿ ಇಟ್ಕೋಬೋದು, ಫೈನಲಾಗಿ ಜೋಬಲ್ಲಿ ಇಟ್ಕೋಬೋದು, ಪರ್ಸಲ್ಲಿ ಎಲ್ಲ ಇಟ್ಕೋಬೋದು. ಹಾಗಾದರೆ ಈ ಕಲ್ಲನ್ನು ಹೆಂಗೆ ಕಲರ್ ಚೇಂಜ್ ಮಾಡುತ್ತೆ? ಇದರಿಂದ ಏನೆಲ್ಲ ಉಪಯೋಗ ಆಗುತ್ತೆ? ಒಂದು ಆಕರ್ಷಣೆ, ವಶೀಕರಣ, ಮಂತ್ರಸಿದ್ಧಿ, ದೈವತ್ವ, ಯೋಗಶಕ್ತಿ. ಆಗ ಫಿಸಿಕಲ್ಲಾಗಿ, ಭೌತಿಕವಾಗಿ ಕಲ್ಲುಗಳಲ್ಲಿ ಒಂದು ಎನರ್ಜಿ ಇರುತ್ತೆ. ಪಾರಮಾರ್ಥಿಕವಾಗಿ ಅತೀಂದ್ರಿಯ ಶಕ್ತಿ. ಇದೆಲ್ಲ ಆಗಬೇಕಂದ್ರೆ ಒಬ್ಬ ಗುರುಗಳ ಹತ್ರ ನೀವು ಇದಕ್ಕೆ ಮಂತ್ರದೀಕ್ಷೆ ಮಾಡಿಸ್ಬೇಕು. ಗುರುಗಳ ಹತ್ರ ಮಂತ್ರದೀಕ್ಷೆ, ಪ್ರಾಣ ಪ್ರತಿಷ್ಠೆ, ಈಗ ಮೂರ್ತಿಗಳಿಗೆ ಮಾಡ್ತಾರಲ್ಲ ಪ್ರಾಣ ಪ್ರತಿಷ್ಠೆ ದೇವಾಲಯಗಳಲ್ಲಿ, ಹಾಗೆ ನೀವು ಒಂದು ಹುಲ್ಲುಕಡ್ಡಿ ಇರ್ಬೋದು, ಒಂದು ಯಾವುದೋ ಗಿಡಮೂಲಿಕೆ ಇರ್ಬೋದು, ಕಾಯಿ ಬೇರು ಇರ್ಬೋದು, ಹಾಗೆ ಈ ವಸ್ತುಗಳಿಗೂ ಕೂಡ ನೀವು ಒಂದು ಪ್ರಾಣ ಪ್ರತಿಷ್ಠೆಯನ್ನು ಮಾಡಿಸ್ಕೋಬೇಕು. ಗುರುಗಳ ಹತ್ರ ಮಂತ್ರಸಿದ್ಧಿ ಮಾಡಿಸ್ಕೊಂಡಿಟ್ಕೊಂಡ್ರೆ ಮಾತ್ರ ಇದು ಫುಲ್ ಪವರ್ಫುಲ್ ಆಗಿರುತ್ತೆ. ಓಕೆನಾ? ಇದು ಎಲ್ಲರ ಅಭಿಪ್ರಾಯ, ನಮ್ಮದೇ ಅಲ್ಲ. ಇದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದು ನಾನು ಇವಾಗ ತೋರಿಸ್ತೀನಿ. ನೀವು ವೀಡಿಯೋನ ನೋಡಿ, ಲಾಸ್ಟ್ವರೆಗೂ ವೀಡಿಯೋನ ನೋಡಿ ಉಪಯೋಗ ಪಡ್ಕೊಳ್ಳಿ. ಗೊತ್ತಾಯ್ತಾ? ಈಗ ಸದ್ಯಕ್ಕೆ ಕಲ್ಲುಗಳು ಚಿಕ್ಕದಿದೆ, ದೊಡ್ಡದು ಸಿಕ್ಕಿದ್ರೆ ನಾನು ತಂದು ನಿಮಗೆ ತೋರಿಸ್ತೀನಿ. ಈಗ ಸದ್ಯಕ್ಕೆ ಚಿಕ್ಕದಿದೆ, ಇದನ್ನೇ ನಾನು ನಿಮಗೆ ತೋರಿಸ್ತೀನಿ. ಓಕೆ, ಸ್ಟಾರ್ಟ್ ಮಾಡೋಣವಾ? ನೋಡಿ, ನೀರಿನಲ್ಲಿ ಹಾಕ್ಬಿಟ್ಟು ಯಾವ ರೀತಿ ಅಂತ ನಾನು ನಿಮಗೆ ತೋರಿಸ್ತೀನಿ. ಸ್ಟಾರ್ಟ್ ಮಾಡೋಣ ಕಲ್ಲರ್. ಓಕೆನಾ? ಸ್ಟಾರ್ಟ್ ಮಾಡೋಣ. ವೀಕ್ಷಕರೇ, ಮಿತ್ರರ, ಅಭಿಮಾನಗಳೇ, ಇವೆರಡು ಸ್ಟೋನ್ಸು ಇವು ಬಂದು ಸೋಲಾರ್ ಸಿಸ್ಟಮ್ ಎನರ್ಜಿ ಸ್ಟೋನ್ಸು.
ಗ್ರಹತಾರ ನಕ್ಷತ್ರ ಎನರ್ಜಿ ಸ್ಟೋನ್ಸು. ಈ ರೀತಿ ಒಂದು ತಟ್ಟೆನಲ್ಲಿ ಸ್ವಲ್ಪ ಮಟ್ಟಿಗೆ ಒಂದೇ ಒಂಚೂರು ನೀರು ಹಾಕ್ಕೊಳ್ಳಿ, ತೆಳುವಾಗಿ ನೀರು ಹಾಕ್ಕೊಳ್ಳಿ. ಅದರಲ್ಲಿ 2 ಕಲ್ಲು ಹಾಕಿ. ಆ ಕಲ್ಲು ಹಾಕಿದ ತಕ್ಷಣ ಅದು ಕಲರ್ ಚೇಂಜ್ ಆಗುತ್ತೆ ನೋಡಿ. ಕಲ್ಲರ್ ಈಗ ಬ್ಲೂ ಕಲರ್ ಕಾಣುತ್ತೆ ನಿಮಗೆ, ಬ್ಲ್ಯಾಕು ಅಥವಾ ಡಾರ್ಕ್ ಬ್ಲೂ ಕಾಣುತ್ತೆ ಅಲ್ವಾ. ಒಂದೇ ಒಂಚೂರು ನೀರು ಹಾಕಿರ್ಬೇಕು, ಜಾಸ್ತಿ ಆಗಬಾರ್ದು ನೀರು. ಒಂದೇ ಒಂಚೂರು ನೀರು ಹಾಕಿ ತಟ್ಟೆನಲ್ಲಿ ಮುಳುಗಬಾರ್ದು. ಅವೇನು ಮುಳುಗಬೇಕಾದ ಅಗತ್ಯ ಇಲ್ಲ, ನೀರಿನಲ್ಲಿ ಮುಳುಗಬೇಕಾದ ಅಗತ್ಯ ಇಲ್ಲ. ಒಂದೇ ಒಂಚೂರು ಒಂದು ಡ್ರಾಪ್ ಅಷ್ಟು ನೀರಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಸುಮ್ಮನೆ ಒಂಚೂರು ಅವೇ ಇದ್ದಷ್ಟು. ಆಮೇಲೆ ಕೈಯಲ್ಲಿ ಹಾಕ್ಕೊಳ್ಳಿ ನೋಡಿ. ಈಗ ಕಲರ್ ಚೇಂಜ್ ಆಗುತ್ತೆ. ಆವಾಗಲೇ ಏನಿತ್ತು, ಬ್ಲೂ ಕಲರ್ ಇತ್ತು ಅಲ್ವಾ. ಈಗ ನೋಡಿ ನೋಡ್ತಾ ಇರಿ ನೀವು, ಕಲರ್ ಚೇಂಜ್ ಆಗಿಬಿಡುತ್ತೆ. ಆ ನೀರಿನಲ್ಲಿ ಇಟ್ಬಿಟ್ಟು ಆಮೇಲೆ ನೀವು ಕೈನಲ್ಲಿ ಇಟ್ಕೊಂಡಾಗ ಸ್ವಲ್ಪ ಹೊತ್ತು ಹಾರಕ್ಕೆ ಬಿಡಬೇಕು. ಆವಾಗ ನೋಡಿ ಕಲ್ಲರ ಚೇಂಜು. ಯಾಕೆ ಅಂದರೆ ಇದು ಇದ್ದಿದ್ದೇ ಮೊದಲು ಈ ಕಲ್ಲರೇ ಇದ್ದಿದ್ದು, ನೆನಪಿಟ್ಕೊಳ್ಳಿ. ಈ ಕಲ್ಲರೇ ಇದ್ದಿದ್ದು ಫಸ್ಟು. ಆಮೇಲೆ ನಾನೇನು ಮಾಡಿದೆ, ನೀರಿನಲ್ಲಿ ಹಾಕಿದೆ. ನಾನು ನೀರಲ್ಲಿ ಹಾಕಿದ ತಕ್ಷಣ ಅದು ಬ್ಲೂ ಕಲರ್ ಆಗೋಯ್ತು, ಬ್ಲ್ಯಾಕ್ ಆಗೋಯ್ತು. ಸರಿ, ಅಲ್ಲೇನೋ ಕಲರ್ ಚೇಂಜ್ ಆಯಿತು. ಇವಾಗ ನೋಡಿ ಮತ್ತೆ ನೋಡಿ ಇಲ್ಲಿ ಕಲರ್ ಚೇಂಜ್ ಆಗ್ತಾಯಿದೆ. ಗಮನಿಸ್ತಾ ಇರಿ ನೀವು, ದಯವಿಟ್ಟು ಗಮನಿಸಿ ನೋಡಿ. ಇವಾಗ ಯಾವ ಥರ ಕಲರ್ ಆಗ್ತಾಯಿದೆ ನೋಡಿ. ಆವಾಗಲೇ ಹೆಂಗಿತ್ತು, ಬ್ಲೂ ಕಲರ್ ಅಲ್ವಾ. ಇವಾಗ ನೋಡಿ ಹೆಂಗಿದ್ದಾರೆ, ಈ ಕಡೆಯಿಂದ ಆ ಕಡೆ ಕಾಣಿಸ್ತಾ ಇದೆ ಅಲ್ವಾ. ವಾಟ್ರ್ ಕಲರ್ ಇದೆ ಅಲ್ಲನ್ರಿ, ವಾಟ್ರ್ ಕಲರ್ ಹಂಗೆ ನೋಡ್ತಾರೆ. ಇವಾಗ ನೋಡ್ರಿ ಬೇರೆ ಥರ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ. ಹಸ್ರಿಗೆ ಅರ್ಶಿಣಿಗೆ ಬರ್ತಾಯಿದೆ, ಎಲ್ಲೋ ಕಲರ್ ಬರ್ತಾಯಿದೆ ನೋಡಿ. ಈ ಕಡೆ ನೋಡ್ರಿ ಆಟೋಮೆಟಿಕ್ ಆಗ್ತಾಯಿದೆ. ನೋಡ್ತಾ ಇರಿ, ಹಾಗೆ ನೋಡ್ತಾ ಇರಿ, ಕಲ್ಲರ್ ಚೇಂಜ್ ಆಗ್ತದೆ, ಗಮನಿಸ್ತಾನೆ ಇರಿ. ಈ ಕಡೆದು ನೋಡಿ ಕಲ್ಲರ್ ಚೇಂಜ್ ಆಗ್ತದೆ. ಹಂಗೆ ಇರಿ ಅಂದರೆ ವೆಯ್ಟ್ ಮಾಡಿ ಸ್ವಲ್ಪ. ನೋಡಿ ಹಸಿರು ಬರ್ತಾಯಿದೆ ನೋಡ್ರಿ. ಈಗ ಗ್ರೀನ್ ಬರ್ತಾಯಿದ್ದು ನೋಡ್ತಾನೆ, ಗ್ರೀನ್ ಬರ್ತಾಯಿದ್ದು ನೋಡ್ತಾನೆ. ಅವಾಗ ಹೆಂಗಿತ್ತು ರೀ, ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಅಲ್ಲಂದ್ರೆ ನೋಡಿ ಗ್ರೀನ್ ಆಗೈತೆ. ಈ ಕಡೆದೆಲ್ಲ ಆಯಿತು, ಗ್ರೀನ್ ಆಗೋಯ್ತು ಅಲ್ವಾ. ಗ್ರೀನ್ ಆಗೈತೆ ನೋಡ್ರಿ. ಈ ಕಡೆ ನೋಡ್ರಿ ಗ್ರೀನು, ಈಗ ಗೊತ್ತಾಯ್ತಲ್ಲ. ಇಲ್ಲ ಆ ಕಡೆದು ನೋಡಿ. ಇವಾಗ ಈ ಕಡೆದು ನೋಡಿ, ಆ ಕಡೆದು ಈಗ ಸ್ಟಾರ್ಟ್ ಆಗಿದೆ ನೋಡಿ. ಆ ಕಡೆದು ಈಗ ಗ್ರೀನ್, ಗೊತ್ತಾಯ್ತಾ, ಗ್ರೀನ್ ಆಗಿದೆ. ಈ ಕಡೆದು ಸ್ವಲ್ಪ ಬ್ಲೂ ಇದೆ, ಇದು ಚೇಂಜ್ ಆಗ್ತಾಯಿದೆ. ಅದು ನೋಡಿ ಫುಲ್ ಗ್ರೀನ್ ಆಗೋಯ್ತು, ಗೊತ್ತಾಯ್ತಲ್ಲ. ಗ್ರೀನು ಚೇಂಜ್ ಆಗುತ್ತೆ. ಇನ್ನೂ ನೋಡ್ತಾ ಇರ ಹಾಗೆ ಯಾವ ಥರ ಆಗುತ್ತೆ ಅಂತ, ಗೊತ್ತಾಯ್ತಲ್ಲ. ಒಂಚೂರು ವಾಟ್ರಲ್ಲಿ ಹಾಕ್ಬಿಟ್ರೆ ಒಂಚೂರು ಕಲರ್ ಚೇಂಜ್ ಆಗಿಬಿಡುತ್ತೆ. ಒಂದೇ ಒಂಚೂರು ವಾಟ್ರಲ್ಲಿ ಹಾಕ್ಬಿಟ್ರೆ ಇದು ಬೇರೆ ಥರ ಕಲ್ಲರ್ಗಳೇ ಆಗಿಬಿಡ್ತದೆ. ಆಮೇಲೆ ಕೈಯಲ್ಲಿ ಇಟ್ಕೊಂಡಾಗ ನೋಡಿದಾಗ ಬೇರೆ ಕಲ್ಲರ್ ಅವತಾರ ತಾಳುತ್ತೆ. ಈಗ ಅಲ್ಲಿ ನೋಡ್ತಾರೆ, ಇನ್ನೂ ಬೇರೆ ಅವತಾರ ತಾಳುತ್ತಿದ್ದು. ಅಲ್ಲಿ ನಿಮಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಅವಾಗೆ ಗ್ರೀನ್ ಇತ್ತಲ್ಲ, ಈಗ ಗ್ರೀನ್ ಚೇಂಜ್ ಆಗ್ತಾ ಹೊರಟಿದೆ. ಗ್ರೀನ್ ಹೊರಟೋಗಿ ಬೇರೆ ಕಲ್ಲರ್ಗೆ ಬರ್ತಾಯಿದೆ ನೋಡ್ಕೊಳ್ಳಿ. ಅವಾಗೆ ಗ್ರೀನ್ ಇತ್ತು, ಈಗ ಬೇರೆ ಕಲರ್ಗೆ ಬರುತ್ತೆ, ಗೊತ್ತಾಯ್ತಲ್ಲ. ನೋಡಿ ಬ್ಲೂ ಕಲರ್ಗೆ ಚೇಂಜ್ ಆಗ್ತಾಯಿದೆ. ಈಗ ಆ ಕಡೆದು ಬ್ಲೂ ಕಲರ್ ಚೇಂಜ್ ಆಗ್ತಾಯಿದೆ. ಈ ಕಡೆದು ಬ್ಲೂ ಕಲರ್ ಬಿಟ್ಟು ಬೇರೆ ಕಲರ್ಗೆ ಹೋಗ್ತಾಯಿದೆ ನೋಡಿ. ಇದು ವೈಟ್ ಆಗ್ತಾಯಿದೆ ನೋಡಿ. ಈ ಕಡೆದು ನೆನಪಿಟ್ಕೊಳ್ಳಿ, ಈ ಕಡೆದು ವೈಟ್ ಆಗ್ತಾಯಿದೆ, ಆ ಕಡೆದು ಬ್ಲೂ ಕಲರ್ ಆಗ್ತಾಯಿದೆ, ಗೊತ್ತಾಯ್ತಾ. ಹಾಗೆ ನೋಡ್ತಾ ಇರಿ, ನಿಮಗೆ ಫುಲ್ ಕಲರ್ ಚೇಂಜ್ ಆಗುತ್ತದೆ. ಇಲ್ಲಿ ಪೇಷನ್ಸ್ ಇಟ್ಕೋಬೇಕು, ತಾಳ್ಮೆ ಇರಬೇಕು, ನೋಡ್ತಾ ಇರಬೇಕು, ಹಾಗೆಯೇ ನೋಡ್ತಾ ಇರಬೇಕು. ಚೇಂಜ್ ಆಗ್ತಾ 2 ನಿಮಿಷಕ್ಕೆ ಅದು ಚೇಂಜ್ ಆಗಿಬಿಡುತ್ತೆ ಕಲರ್. ಗೊತ್ತಾಯ್ತನ್ರಿ, ಗೊತ್ತಾಯ್ತಲ್ಲ. 2 ನಿಮಿಷಕ್ಕೆ ಅದು ಕಲರ್ ಚೇಂಜ್ ಆಗಿಬಿಡುತ್ತೆ ನೋಡ್ರಿ. ಬ್ಲೂ ಕಲರ್ಗೆ ಹೋಗ್ತಾಯಿದೆ ನೋಡಿ. ಆವಾಗ ಗ್ರೀನ್ ಇತ್ತು, ಇವಾಗ ಡಾರ್ಕ್ ಬ್ಲೂ ಆಗ್ತಾಯಿದೆ ನೋಡಿ, ಗಮನಿಸಿ, ಗೊತ್ತಾಯ್ತಾರ. ಡಾರ್ಕ್ ಬ್ಲೂ ಆಗ್ತಾಯಿದೆ, ಗಮನಿಸ್ತಾ ಹೋಗಿ. ಡಾರ್ಕ್ ಬ್ಲೂ ಆಗುತ್ತೆ, ಗೊತ್ತಾಯ್ತಲ್ಲ. ಏನಾಗುತ್ತೆ, ಡಾರ್ಕ್ ಬ್ಲೂ ಆಗ್ತಾಯಿದೆ. ಇವಾಗ ಹೆಂಗಪ್ಪ ಅಂದರೆ ಕೈಯಲ್ಲಿರೋವಾಗ ಒಂಥರ ಇರ್ತದೆ, ನೀರಿನಲ್ಲಿ ಹಾಕಿದಾಗ ಒಂಥರ ಆಗ್ತವೆ. ನೀರು ಹತ್ರ ಒಂಚೂರು ನೀರಿನಲ್ಲಿ ಹಾಕಿದ್ರು ಸಾಕು, ಕಲರ್ ಚೇಂಜ್ ಆಗಿಬಿಡ್ತದೆ, ಗೊತ್ತಾಯ್ತಲ್ಲ. ನೋಡಿ ಇವಾಗ ನೋಡಿ ಕಲರ್ ನೋಡಿ ಬೇರೆ ಕಲರ್ ಆಗ್ತಾಯಿದೆ. ಅದು ನೋಡಿ ಗ್ರೀನ್ ಆಗಿಬಿಡ್ತದೆ ನೋಡ್ರಿ. ಗ್ರೀನ್ ಆಯ್ತು ಆ ಕಡೆದು ನೋಡ್ರಿ, ಗ್ರೀನ್ ಆಗ್ತಾಯಿದ್ದು ನೋಡ್ರಿ, ಕಾಣಿಸ್ತಾ ಫುಲ್ ಗ್ರೀನ್ ಆಗೈತದ ಆ ಕಡೆದು, ಗೊತ್ತಾಯ್ತಲ್ಲ. ಗ್ರೀನ್ ಆಗುತ್ತೆ. ಮತ್ತು ಈಗ ಈ ಕಡೆದು ವೈಟು ಅಂದರೆ ಏನಿಲ್ಲ ಈಗ ಅದರಲ್ಲಿ ನೋಡಿ. ಈಗ ಬೇರೆ ಥರ ಕಾಫಿ ಕಲರ್, ಈಗ ಕಾಫಿ ಕಲರ್ ಅಂದರೆ ಆಗ್ತಾಯಿದೆ. ಕಾಫಿ ಕಲರ್ ಆಗಿ ಎಲ್ಲೋ ಆಗೋಕೆ ಹೊರಟಿದೆ. ಎಲ್ಲ ಸ್ವಲ್ಪ ಅದ್ರ ಮೇಲೆ ಒರೆಸ್ತಾ ಇದ್ದೀನಿ ನೀರನ್ನ ಒರೆಸ್ತಾ ಇದ್ದರೆ ಅದು ಬೇರೆದಾಗೋಯ್ತು. ನೀರಿನಲ್ಲಿ ಹಾಕ್ದಾಗ ಒಂಥರ, ನೀರಿಂದ ಈಚೆ ತೆಗ್ದಾಗ ಒಂದು ರೀತಿಯಲ್ಲಿ ಇವು ಇರ್ತವೆ, ಗೊತ್ತಾಯ್ತಲ್ಲ. ಈಗ ನೋಡಿ ಗಮನಿಸಿ ನೋಡಿ, ಆ ವೈಟ್ ಥರ್ಮೋಕಲರ್ ಮೇಲೆ ಇಟ್ಟಿದ್ದೀರಿ, ಬೆಳ್ಳ ಮೇಲೆ. ಯಾವ ಕಲರಪ್ಪ ಇದೆ, ಬ್ಲೂ ಕಲರ್ ಥರ ಇದೆ, ಫುಲ್ಲಾಗಿ ಬ್ಲೂ ಇದೆ ಅಲ್ವಾ. ನಾನು ವಾಟ್ರಿಂದ ತೆಗೆದು ಅಲ್ಲಿಟ್ಟಿದ್ದೀನಿ. ಈಗ ವಾಟರಿಂದ ತೆಗೆದು ಅಲ್ಲಿಟ್ಟಿದ್ದೀನಿ. ಫುಲ್ಲಾಗಿ ಯಾವ ಕಲರ್ ಇದೆ, ಬ್ಲೂ ಕಲರ್ ಇದೆ. ಈಗ ಕೈಯಲ್ಲಿ ಹಾಕ್ಕೊಂಡಿದ್ದೀನಿ ನೋಡ್ಕೊಳ್ಳಿ, ಆ ಬ್ಲೂ ಹೊರಟೋಗ್ಬಿಡುತ್ತೆ ಸ್ವಲ್ಪ ಹೊತ್ತಿಗೆ. ಏನಾಗುತ್ತೆ, ಬ್ಲೂ ಕಲರ್ ಹೊರಟೋಗ್ಬಿಡುತ್ತೆ, ನೋಡ್ತಾ ಇರಿ ನೋಡಿ. ಅದೀಗ
ಬ್ಲೂ ಕಲರ್ ಇದೆ ಅಲ್ವಾ, ಅದು ಯಾವ ರೀತಿ ಚೇಂಜ್ ಆಗುತ್ತೆ ಅಂತ ಗಮನಿಸ್ತಾ ಇರಲಿ. ನಾನು ಸ್ವಲ್ಪ ಆ ಕಡೆ ಅಂತ ಇದ್ದೀನಿ. ಬ್ಲೂ ಕಲರ್ ಇರೋದು ಚೇಂಜ್ ಆಗಿಬಿಡುತ್ತೆ ಫುಲ್ಲಾಗಿ ನೋಡಿ. ಗೊತ್ತಾಯ್ತಲ್ಲ, ಕಲರ್ ಚೇಂಜ್ ಆಗ್ತಾ ಇರುತ್ತೆ, ನೋಡ್ತಾ ಇರಿ. ಫುಲ್ ಚೇಂಜ್ ಆಗಿಬಿಡುತ್ತೆ. ಗೊತ್ತಾಯ್ತಲ್ರಿ, ಕಲ್ಲರು ಚೇಂಜ್ ಆಗಿಬಿಡುತ್ತೆ. ವೀಕ್ಷಕರೇ, ಈ ಕಲ್ಲುಗಳು ಏತಕ್ಕಾಗುತ್ತಂದ್ರೆ ಇದು ಸೋಲಾರ್ ಸಿಸ್ಟಮು, ಪ್ರಕೃತಿಯ ಒಂದು ಶಕ್ತಿ. ಸೂರ್ಯ ಭಗವಾನಲ್ಲಿ ನಮಗೆ 7 ಬಣ್ಣಗಳಿರುತ್ತೆ, ಹಾಗೆ ಅದರಿಂದ ಸಾಕಷ್ಟು ಬಣ್ಣಗಳಿರುತ್ತೆ. ಅದನ್ನು ಹೀರಿಕೊಳ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಗಿಡ ಮರ ಬಳ್ಳಿ ಮನುಷ್ಯರಿಗೆ ಕಲ್ಲುಗಳಿಗೆ ಇರುತ್ತೆ. ಅವುಗಳಿಂದಲೇ ಇವುಗಳಿಗೆ ಕಲ್ಲರ್ ಬರುತ್ತೆ. ಹಾಗೆ ಕೆಲವೊಂದು ಕೆಮಿಕಲ್ ಸ್ಟೋನ್ಸ್ ಕೂಡ ಇರುತ್ತೆ. ಗೊತ್ತಾಯ್ತಲ್ಲ, ಈ ಕಾರಣದಿಂದ ಅವುಗಳಲ್ಲಿ ಪವರ್ ಇರಬೇಕು, ಶಕ್ತಿ ಇರಬೇಕು. ಆ ಕಲ್ಲುಗಳನ್ನು ನಾವು ಉಪಯೋಗಿಸ್ಕೋಬೇಕು. ಇಲ್ಲಾಂದ್ರೆ ನಮಗೇನಕ್ಕೂ ಪ್ರಯೋಜನ ಆಗೋಲ್ಲ. ಅವುಗಳಲ್ಲಿ ಒಂದು ಎನರ್ಜಿ ಇರುತ್ತೆ, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಪವರು ಅಥವಾ ಎಲೆಕ್ಟ್ರಾನ್ಸು, ನ್ಯೂಟ್ರಾನ್ಸು, ಪ್ರೋಟಾನ್ಸು, ಈ ರೀತಿ ಒಂದು ಶಕ್ತಿ ಇರುತ್ತೆ. ನೋಡಿ, ತಿಳಿಯಾಗಿ ಆಗೋಯ್ತು ಕಲ್ಲದು, ಕಲರ್ ಚೇಂಜ್ ಆಗ್ತಾಯಿದೆ. ಗೊತ್ತಾಯ್ತಲ್ಲ, ಇವೆಲ್ಲ ಉಪಯೋಗಿಸ್ಕೊಳ್ಳಿ, ಒಳ್ಳೆಯದಾಗಲಿ ನಿಮಗೆ. ಓಕೆ ಅವರೇ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಬಣ್ಣಗಳು ಬರೋದು ಕಲ್ಲುಗಳಿಗೆ, ಅವುಗಳಲ್ಲಿ ಒಂದು ವೈಜ್ಞಾನಿಕವಾಗಿ ಒಂದು ಶಕ್ತಿ ಇರುತ್ತೆ. ಇವುಗಳಿಗೆ ಮಂತ್ರಸಿದ್ಧಿ ಅಥವಾ ಮಂತ್ರಶಕ್ತಿಯನ್ನು ನಾವು ಪ್ರಯೋಗ ಮಾಡಿ ಕೊಟ್ಟಾಗ, ಪ್ರಾಣ ಪ್ರತಿಷ್ಠೆ ಕೊಟ್ಟಾಗ ಇನ್ನೂ ಹೆಚ್ಚಿನ ಉಪಯೋಗ ಆಗುತ್ತೆ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಹಿಂದಿನ ಭಾಗ ನೋಡಿ, ಮುಂದಿನ ಭಾಗ ನೋಡಿ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ತಗೊಳ್ಳಿ ಕಲ್ಲುಗಳೆಲ್ಲ, ಲಾಕೆಟ್ ಮಾಡ್ಕೊಳ್ಳಿ ಅಥವಾ ಇಲ್ಲೆಲ್ಲ ಮಾಡ್ಕೊಳ್ಳಿ. ಗೊತ್ತಾಯ್ತಲ್ಲ, ಎಲ್ಲರಿಗೂ ಒಳ್ಳೆಯದಾಗಲಿ. ಓಕೆ, ಓಂ ಶಾಂತಿ ಅವರೇ, ನೀವೆಲ್ಲರಿಗೂ ಒಳ್ಳೆಯದಾಗಲಿ.